ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ಕರ್ತವ್ಯ ನಿರ್ವಹಿಸುವ ವೈದ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು, ವೈದ್ಯರ ಸರಿಯಾಗಿ ಕೆಲಸ ಮಾಡಲು ತೊಂದರೆಯಾಗಿ ಆಸ್ಪತ್ರೆಗೆ ಬರುವ ರೋಗಿಗಳ ನರಕ ಅನುಭವಿಸುತ್ತಿದ್ದು, ಕೂಡಲೇ ಡಾಕ್ಟರ್ ಕಿರಣ್ ರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ತಾಲೂಕು ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಪಾವಗಡ ತಾಲೂಕು ಟಿಎಚ್ ತೀರ್ಪಣ್ಯವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ತರುಣ್ ಪಾವಗಡ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕಿರಣ್ ರ ದೂರ ಆಡಳಿತ ಹಾಗೂ ವೈದ್ಯರ ನಿರ್ಲಕ್ಷ್ಯದಿಂದ 3 ಜನ ಮಹಿಳೆಯರು ಸಾವನ್ನಪ್ಪಿರುವ ಘಟನೆ ನಡೆದಿರುವುದು ದುರಾದೃಷ್ಟಕರ. ಇಂಥ ಘಟನೆಗಳಿಂದ ಪಾವಗಡ ತಾಲೂಕಿನ ಜನರು ಭಯಭೀತರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರ ಮೇಲೆ ಡಾಕ್ಟರ್ ಕಿರಣ್ ದಬ್ಬಾಳಿಕೆ ಮಾಡುತ್ತಿದ್ದು, ಇಲ್ಲಿ ಕೆಲಸ ಮಾಡುವ ವೈದ್ಯರ ಹಾಗೂ ಸಿಬ್ಬಂದಿಗೆ ತೊಂದರೆಯಾಗುತ್ತಿದೆ. ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳ ಮೇಲೆ ನೇರ ಪ್ರಮಾಣ ಬೀರಿ ಇಂತಹ ದುರ್ಘಟನೆಗಳು ಸಂಭವಿಸುತ್ತಿವೆ. ಡಾಕ್ಟರ್ ಕಿರಣ್ ರವರ ತೊಂದರೆಯಿಂದ ಇಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರ ಬೇರೆ ಸ್ಥಳಗಳಿಗೆ ವರ್ಗಾವಣೆಯಾಗಿ ತೆರಳುತ್ತಿದ್ದಾರೆ ಹಾಗೂ ಜಿಲ್ಲೆ ವೈದ್ಯಾಧಿಕಾರಿಗಳಿಗೆ ದೂರು ನೀಡಿದ್ದು, ಆಸ್ಪತ್ರೆಯಲ್ಲಿ ನಮ್ಮ ಕರ್ತವ್ಯಕ್ಕೆ ಡಾಕ್ಟರ್ ಕಿರಣ್ ರವರು ಅಡ್ಡಿಪಡಿಸುತ್ತಿದ್ದು, ಅವರಿಗೆ ಬೇಕಿರುವ ಸಿಬ್ಬಂದಿ ಹಾಗೂ ವೈದ್ಯರನ್ನು ಅವರು ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತಿದ್ದಾರೆ. ಅವರು ಹೇಳಿದಂತೆ ನಾವು ಕೆಲಸ ನಿರ್ವಹಿಸಬೇಕು, ಇಲ್ಲದಿದ್ದರೆ ಅವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಅವರಿಗೆ ಬೇಕಿರುವ ವ್ಯಕ್ತಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾರೆ, ಬೇರೆಯ ರೋಗಿಗಳಿಗೆ ತಾತ್ಸಾರವನ್ನು ಮಾಡುತ್ತಾರೆ. ಇದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವೈದ್ಯರಿಗೆ ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದರು. ಜಂಜಪ್ಪನ ಸೊಸೆ ವರಲಕ್ಷ್ಮಮ್ಮ ನನ್ನ ಮಗನೇ ಪಾಂಡರಾಜನ ಅಂತೆ ಹೆರಿಗೆ ಆಗ್ಬೇಕಾದಾಗ 3,000 ತಕ್ಕೊಂಡ್ರೆ ಬಂದು ಅವ್ರಿಗೆ ಹೇಳಿದ್ರು ಏನು ಹಿಂಗಂದ್ರೆ ವೇಟಿಗಿನ ಕೊಡು ಅಂದ್ರೆ ಡಾಕ್ಟರ್ ಕಿರಣ್ ಡಾಕ್ಟ್ರು ನಾನು ಕಿರಣ್ ಡಾಕ್ಟ್ರು ನಾನು ಕೇಳಿಲ್ಲ ವೇಟಿನ ಅರ್ಜಿ ಕೊಡೋದು ಅಂತ ನನ್ನೇ ಕೇಳೋದು. ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಲೀಡರ್ ಮಾಡ್ರೇನೆ. ಜನಗಳಿಲ್ದ ಸ್ಮಶಾನ ಆಗಿ ನೋಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದವ್ರು ನೋಡ್ಬೇಕು ಅನ್ಕೊಂಡಿದ್ರೆ ನೋಡಿ, ನಿಮ್ಮ ಮನ ಬಿಟ್ಟು ನೀವೇ ನೋಡಿ ನಮ್ಮ ಪಾವಗಡ ಪರಿಸ್ಥಿತಿ ಒಂದ್ಸತಿ. ಡಾಕ್ಟರ್ ಕಿರಣ್ ಎಎಂ ಆಡಳಿತ ವೈದ್ಯಾಧಿಕಾರಿಗಳು ಪಾವಗಡ ಸಾರ್ವಜನಿಕ ಆಸ್ಪತ್ರೆ ಇವರನ್ನು ಆಡಳಿತ ವೈದ್ಯಾಧಿಕಾರಿಗಳಾಗಿ ವಜಾ ಮಾಡಿದರು. ಅವರ ಬದಲಿಗೆ ASL ಬಾಬು, ಡಾಕ್ಟರ್ ASL ಬಾಬು ಅವರನ್ನು ನೇಮಕ ಮಾಡಲಾಗಿದೆ. ಆದೇಶ ಆಗಿದೆ. ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳು ಸಸ್ಪೆಂಡ್ ಆಗಿರೋದು. ಪರಿಹಾರದ್ದು ಅದು ಎಲ್ಲ ರೆಕಾರ್ಡ್ಸ್ ಎಲ್ಲ ಕಳಿಸಿದೆ. ಅದರ ಸಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪಾವಗಡ ತಾಲೂಕು ಆಂಬುಲೆನ್ಸ್ ಮಾಲೀಕ, ನಾನು ಪ್ರೈವೇಟ್ RK ಆಂಬುಲೆನ್ಸ್ ಮಾಲೀಕ. ನಮ್ಮ ಪಾವಗಡದಲ್ಲಿ ಇದೇ ಥರ ಸುಮಾರು ಇನ್ಸಿಡೆಂಟ್ ನಡೆದಿದ್ದಾವೆ. ಇಷ್ಟಕ್ಕೆ 2 ದಿನದ ಮುಂದೆ ಒಂದು ಮಗು ಸಾಯಿತು, ಸ್ನೇಕ್ ಬೈಟ್ ಅಂತ. ಆ ಸ್ನೇಕ್ ಬೈಟ್ ಆದಾಗ ಇಲ್ಲಿ ಇಂಜೆಕ್ಷನ್ ಇರಲಿಲ್ಲ ನಮ್ಮ ಪಾವಗಡದಲ್ಲಿ. ಇಷ್ಟಕ್ಕೆ ಮುಂಚೆನೂ ಒಂದು ಇದೇ ಥರನೇ ಒಂದು ಡೆಲಿವರಿ ಆಗಿ ಸಿಜರಿನ್ ಆಗಿದ್ದು ಒಂದು ಪೇಷಂಟ್ ಸತ್ತೋಗಿತ್ತು. ಅದಕ್ಕೆ 2 ಲಕ್ಷ ಕೊಟ್ಟು ಇದೇ ಥರನೇ ಮುಚ್ಚಿಬಿಟ್ರು ಕೇಸು. ಇವತ್ತು ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿ, ಇಷ್ಟು ಒಂದು ಆಧುನಿಕವಾದ ಹಾಸ್ಪಿಟ್ಲ್ ಕಟ್ಟಿ, ಈ ಒಂದು ಆಧುನಿಕ ಕಾಲದಲ್ಲೂ ಇಂಥ ಒಂದು 5-6 ಪ್ರಾಣ ಹೋಗ್ತಾವಂದರೆ ಇದಕ್ಕೆ ಯಾರು ಹೊಣೆ, ಯಾರು ಏನು ಅಂತ ನಮಗಂತೂ ಅರ್ಥನೇ ಆಗ್ತಿಲ್ಲ. ನಮ್ಮ ಪಾವಗಡಲ್ಲಿ ಎಲ್ಲಿ ಕರ್ಕೊಂಡು ನಿಲ್ಲಿಸ್ಬೇಕು ಅನ್ಕೊಂಡು